ಬಂದ 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 ಕಿಂದರಿ ಜೋಗಿ ಓ ಕಿಂದರಿ ಜೋಗಿ. ಹಸಿವು ಅಂದ್ರೆ ಏನು? ಹಸಿವು ಅನ್ನೋದು ಬದುಕು ಕಟ್ಕೊಡುತ್ತೆ. ಹೊಟ್ಟೆ ತುಂಬಿರೋನ್ಗೆ ಕಷ್ಟ ಗೊತ್ತಾಗಲ್ಲ. ಹಸಿವಿದ್ದವನಿಗೆ ಊಟದ ಬೆಲೆ ಏನಂತ ಗೊತ್ತಾಗುತ್ತೆ. ಹೊಟ್ಟೆ ಹಸಿವು ಇರೋನ್ಗೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಪ್ರೀತಿ ಅಂದ್ರೆ ಏನು? ಈ ಪ್ರಪಂಚ ನಡೀತಿರೋ ಲವ್ ಡೌಗಳ ಬಗ್ಗೆ ಕರೆಕ್ಟ್ ಆಗಿ ಹೇಳ್ತೀನಿ, ಕೇಳಿಸ್ಕೊ. 16-20 ವರ್ಷದ ಹುಡುಗಿ ಬರೀ ಡೈಲಾಗ್ ಹೊಡ್ರೆ ಸಾಕು ಬಿದೋಗ್ತಾಳೆ. ಪ್ರೀತಿ ಅಂದ್ರೆ 20-25 ವರ್ಷ ಹುಡುಗಿ ಬರೀ ಹುಡುಗನ ಲೆವೆಲ್ ನೋಡಿ ಬೀಳ್ತಾಳೆ. 25 ಮೇಲೆ ಒಂದು ಹುಡುಗಿ ವಯಸ್ಸಾಯ್ತು ಅನ್ಕೋ, ಆ ಹುಡುಗ ಹೇಗೆ ಇದ್ರು ಬಿದೋಗ್ತಾಳೆ. ಏನೋ ಗೊತ್ತಿಲ್ಲ ಸರ್. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಜೀವನ ಅಂದ್ರೆ ಏನು? ಒಂದು ಜೀವನ ಒಂದು ಬುಕ್ ಇದ್ದಂಗೆ, ಅದು ಒಂದು ಪೆನ್ ಹೆಂಗ್ ಬೇಕಾದ್ರೂ ಬರ್ಕೊಳ್ಬೋದು ಸರ್ ಜೀವನ. ನೋಡ್ರಂತ ಎಂಟ್ರಿ ಕೊಟ್ರೆ ಯಾವ ಡೈಲಾಗ್ ಮೂಲಕ ಎಂಟ್ರಿ ಕೊಡ್ತೀರಾ? ಹುಗ್ಗಿನ ಕೋಟೆಯ ನಡುವೆಲ್ಲಿ ನಿಂತು ಯಾರನ್ನು ಕೂಗುವೆಯೋ, ಸೊಕ್ಕಿದ ಆನೆಗಳಿರುವಲ್ಲಿ ಓರ್ವನ ನುಗ್ಗುತ್ತ ಸಾಗಿವೆಯೋ. ಅದು ನನಗೆ ಕೆಲವರು ಟ್ರೋಲ್ ಮಾಡೋದಿರ್ಬೋದು. ಯಡಿಯೂರಪ್ಪ ಅವರು ಡ್ಯಾನ್ಸ್ ಮಾಡ್ತಾರಂತೆ, ಬಾಡಿ ಬಿಡ್ರಂತೆ. ಸರ್, ಈ ಅಡ್ರೆಸ್ ಎಲ್ಲಿ ಬರುತ್ತೆ? ನೀನು ಈ ಅಡ್ರೆಸ್ ಇಂದ ದಾರಿ ತಪ್ಪಿಲ್ಲ. ನಿನ್ನ ದುರಾಭ್ಯಾಸಗಳಿಂದ ನೀನು ದಾರಿ ತಪ್ಪಿದ್ಯಾ. ಮರಳಿ ಬಾರದ ಊರಿಗೆ ಬ್ರೋ, ನಾನಂತೂ ಸಿಕ್ಕಾಕೊಂಡೇನಿ ಬ್ರೋ. ಕರಿಬಸಪ್ಪ ಅವರಿಗೆ ಫೇವರಿಟ್ ಡೈಲಾಗ್ ಯಾವುದು ಸರ್? ನಾವು ಕದಂಬರರು, ಕನ್ನಡ ತಾಯಿಯ ಮಡಿಲಲ್ಲಿ ಬೆಳೆದ ಮಕ್ಕಳು. ಕನ್ನಡಿಗರ ನೀತಿ, ಕನ್ನಡಿಗರ ಸಾಹಸ ನಮ್ಮ ರಕ್ತದ ನರನಾಡಿಗಳಲ್ಲಿ ಹರಿದಾಡುತ್ತಿದೆ. ಅಷ್ಟೇ. ನಾನಿರುವುದು ನಿಮಗಾಗಿ, ನಾಡಿರುವುದು ನಮಗಾಗಿ. ಕಣ್ಣೀರೇಕೆ ಬಿಸಿಯುಸಿರೇಕೆ. ಸರ್, ನಾವು ಮೊನ್ನೆ ಒಂದು ಯಾವ್ದೋ ಒಂದು ಕ್ಲಿಪ್ಪಿಂಗ್ ನೋಡ್ತಿದ್ದೀವಿ, ನೀವು ಕರಿಯ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೀರಾ. ಎಲ್ಲಿ ಅವಕಾಶಗಳ ನಿಮ್ಮಿಂದ ಮಿಸ್ ಆಯ್ತಾ ಅಥವಾ ನೀವೇ ಅವಕಾಶದಿಂದ ದೂರ ಹೋದ್ರ ಅಂತ? ಇಲ್ಲ, ಅವಕಾಶಗಳಿಂದ ನಾವೇ ದೂರ ಹೋದ್ವಿ. ಸೊ ಹಂಗಾಗಿ ನಾನು ಕೂಡ ಸಾಧನೆ ಮಾಡಿದ್ದೆ. ಒಂದ್ ಸ್ವಲ್ಪ ಜನಗಳಿಗೆ ರೀಚ್ ಆಗ್ಬೇಕಂತ ಹೇಳ್ಬಿಟ್ಟು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಒಂಚೂರು ಆಕ್ಟಿವ್ ಆಗಿದ್ದು. ಪಕ್ಕದ ಮನೆಗೆ ಗೊತ್ತಿರಲಿಲ್ಲ ನಾನು ಇಂಟರ್ನ್ಯಾಷನಲ್ ವರ್ಲ್ಡ್ ಕೂಡ ಮಾಡಿದ್ದೀನಿ ಅಂತ. ಮಿಸ್ಟರ್ ವರ್ಲ್ಡ್ ಬಾಡಿ ಬಿಲ್ಡಿಂಗ್ ಕೂಡ ನಾನು ಭಾಗವಹಿಸಿದ್ದೆ. ಅದು 38 ದೇಶಗಳು ಭಾಗವಹಿಸಿದ್ದೆ. ಸರ್, ಇಷ್ಟೆಲ್ಲ ಅಚೀವ್ಮೆಂಟ್ ಮಾಡಿದೀರಾ, ಯಾರು ಗುರುತಿಸ್ಬೇಕು ಇದನ್ನ ಅಂತ ನಿಮ್ಗೆ ಅನ್ಸುತ್ತೆ ಒಬ್ಬ ಬಾಡಿ ಬಿಲ್ಡರ್ ಆಗಿ? ಅಂದ್ರೆ ಸರ್, ನಾವು ಮೊನ್ನೆ ಒಂದು ಯಾವ್ದೋ ಒಂದು ಕ್ಲಿಪ್ಪಿಂಗ್ ನೋಡ್ತಿದ್ದೀವಿ, ನೀವು ಕರಿಯ ಸಿನಿಮಾದಲ್ಲಿ ಆಕ್ಟ್ ಮಾಡಿದೀರಾ. ನಾವು ಇಷ್ಟ ಹೌದಾ ಅನ್ನೋ ತರ ವಿಚಾರಗಳು ಬಂತು. ಎಲ್ಲಿಂದ ಶುರುವಾಯ್ತು, ಎಲ್ಲಿಂದ ಸಿಕ್ತ ಅವಕಾಶ ಅಂತ? ನಾನು ಈ ಬಾಡಿ ಬಿಲ್ಡಿಂಗ್ ಅಲ್ಲಿ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಮಾಡ್ಕೊಂಡಿದ್ದು. ಓಕೆ. ಒಂದ್ 2001ರಲ್ಲಿ ಒಂದು ದರ್ಶನ್ ಸರ್ ಅವ್ರದ್ದು ಶೂಟಿಂಗ್, ಅಂದ್ರೆ ಒಂದು ಮೆಜೆಸ್ಟಿಕ್ ಚಿತ್ರ ಕಂಪ್ಲೀಟ್ ಆಗಿತ್ತು. ಶೂಟಿಂಗ್ ಕಂಪ್ಲೀಟ್ ಆಗಿತ್ತು. ಕರಿಯ ಚಿತ್ರ ಒಂದು ಪ್ರಾರಂಭ ಮಾಡೋದಕ್ಕೆ ಪ್ರೇಮ್ ಸರ್ ಅವರು ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ರು. ಒಂದು 3 ಜನ ಬಾಡಿ ಬಿಲ್ಡರ್ ಬೇಕು, ಈ ತರದ್ದು ಒಂದು ಇಂಗ್ಲಿಷ್ ಮೂವಿ ಟೈಪ್ ಒಂದು ಬಾಡಿ ಬಿಲ್ಡರ್ ಒಂದು ಬೈಕ್ ಇಂದ ಬರಬೇಕು, ಈ ತರದ್ದು ಒಂದು ಸ್ವಲ್ಪ ಚೇಸಿಂಗ್ ಇರ್ತದೆ, ಈ ತರದ್ದೊಂದು ಅಂತ ಒಂದು ಕಾನ್ಸೆಪ್ಟ್ ಇತ್ತು. ಅದು ಒಂದು ಸೀನ್. ಹೀಗೆ ಸ್ನೇಹಿತರ ಮುಖಾಂತರ ಗೊತ್ತಾಯ್ತು ನಮ್ಗೆ. ಅಲ್ಲಿ ಶೂಟಿಂಗ್ ದ ಒಬ್ರು ಸ್ಟೆಂಟ್ ಮಾಸ್ಟರ್ ಹೇಳಿದ್ರು ಈ ತರ ಬರಬೇಕು ಅಂತಂದು. ಹೋದಾಗ ಆ ಒಂದು ಅವಕಾಶ ಸಿಕ್ಕಾಗ ನಮಗ್ ಗೊತ್ತಿಲ್ಲ ಅವಾಗ ಈ ತರದ್ದು ಒಂದು ಹೀರೋ ದರ್ಶನ್ ಸರ್ ಅಂತ ಗೊತ್ತಿರ್ಲಿಲ್ಲ. ಕರಿಯ ಫಿಲ್ಮ್ ಅಂತ ಈ ತರ ಪ್ರೇಮ್ ಸರ್ದು ಒಂದು ಇದು ನಡೀತಾ ಇದೆ ಅಂತ ಹೇಳಿದ್ರು. ಕರ್ಕೊಂಡು ಹೋದಾಗ ಅಲ್ಲಿ ಗೊತ್ತಾಗಿದ್ದು ನಮಗೆ, ಅಲ್ಲೆಲ್ಲ ಕುತ್ಕೊಂಡಿದ್ರು. ನಾವು ಬಾಡಿ ಎಲ್ಲ ಸ್ವಲ್ಪ ಜಿಮ್ ಎಲ್ಲ ಮಾಡ್ಕೊಂಡು ಹೋದಾಗ ಅಲ್ಲಿ ಕುತ್ಕೊಂಡಿದ್ರು. ನೋಡಿದ್ರೆ ಎದ್ಬಿಟ್ಟು ನಮ್ ನೋಡಿದ ತಕ್ಷಣ ದರ್ಶನ್ ಸರ್ ಎದ್ಬಿಟ್ಟು, ಬಾಡಿ ಬಿಲ್ಡರು ಏನ್ ಸಖತ್ತಾಗಿದ್ರೆ, ಒಳ್ಳೆ ಜಿಮ್ ಎಲ್ಲ ಮಾಡ್ತೀರಾ ಅಂತ ನೋಡಿದ್ರೆ ಇವರೇ ಹೀರೋ ಅಂತಂದ್ರು. ನೋಡಿದ್ರೆ ಎಷ್ಟು ನಿಷ್ಕಾಲ ಮನಸ್ಸು, ಎಷ್ಟು ಗೌರವ ಕೊಡ್ತಾರೆ, ಎಷ್ಟು ಮಾತಾಡಿಸ್ತಾರೆ. ಅದ್ ನೋಡಿದ್ರೆ ಅಷ್ಟು ಹೈಟ್ ಇದಾರೆ, ನಾವು ನೋಡಿದ್ರೆ ಎಷ್ಟು ಕುಳ್ಳಗಿದ್ದೀವಿ. ಹೆಂಗಪ್ಪ ಇವ್ರ ಜೊತೆಗೆ ಏನ್ ಮಾಡ್ಬೇಕಂದಾಗ ಅವಾಗ ಅವ್ರ ಸಾರ್ ದರ್ಶನ್ ಸರ್ ಅವರು ಅಲ್ಲಿರ್ತಕ್ಕಂಥ ಕ್ಯಾಮ್ರಾಮ್ಯಾನ್ಗೆ ಮತ್ತೆ ಫೈಟ್ ಮಾಸ್ಟರ್ಗೆ ಮತ್ತೆ ಪ್ರೇಮ್ ಸರ್ ಹೇಳಿದ್ರು, ನೋಡಿ ಇವ್ರೊಬ್ಬ ಬಾಡಿ ಬಿಲ್ಡರ್, ಯಾವ್ದೇ ಕಾರಣಕ್ಕೂ ಈ ಒಂದು ಸೀನ್ ಅಲ್ಲಿ ಇವ್ರದ್ದು ಹೈಟ್ ಅಡೆತಡೆ ಆಗ್ಬಾರ್ದು. ಈ ಕ್ಯಾಮ್ರಾಮನ್ ಹೇಳ್ಬಿಟ್ಟು ಒಂದ್ ಸ್ವಲ್ಪ ಹೈಟ್ ನ ಕ್ರಿಯೇಟ್ ತರ ಮಾಡ್ಬಿಟ್ಟು ಅಲ್ಲಿ ಆ ಸಿನಿಮಾದಲ್ಲಿ ಅವಕಾಶನ ಮಾಡಿದ್ರು ದರ್ಶನ್ ಸರ್. ಆ ಫೈಟ್ ಸೀನ್ ಅಲ್ಲಿ ಏನಾದ್ರು ಚೆನ್ನಾಗ್ ಬಂದಿದೆ ಅಂದ್ರೆ ಅದು ದರ್ಶನ್ ಸರ್ ಅವ್ರಿಗೆ ಕ್ರೆಡಿಟ್ ಸೇರ್ಬೇಕು. ಅದು ಒಬ್ಬ ಅವರು ದರ್ಶನ್ ಸರ್ ಅವರು ಆಗ್ಲೇನೆ ನಾವು ನೋಡಿ ಆಶ್ಚರ್ಯ ಪಟ್ಟು, ಎಷ್ಟು ನಿಷ್ಕಲ ಮನಸ್ಸು, ಎಷ್ಟು ಗೌರವ ಕೊಡ್ತಾರೆ. ಒಂದ್ ಸ್ವಲ್ಪನೂ ಕೂಡ ಇವರು ತಾನು ಸ್ಟಾರ್ ಮಗ ಅನ್ನೋದನ್ನು ಕೂಡ ಅವರಲ್ಲಿ ಅದು ಅಮ್ಮ ಇರ್ಲಿಲ್ಲ ಸರ್. ತುಂಬಾ. ಮತ್ತೆ ಯಾವ್ದೆಲ್ಲ ಸಿನಿಮಾ ಆಕ್ಟ್ ಮಾಡಿದ್ರೆ ಸರ್?
ಸರ್ ನಾನು ಒಂದು ಸುಮಾರು ಸಣ್ಣ ಪುಟ್ಟ ಪಾತ್ರಗಳೆಲ್ಲ ಮಾಡಿದ್ದೀನಿ. ವಿಷ್ಣುವರ್ಧನ್ ಜೊತೆಲಿ ಮಾಡಿದ್ದೀನಿ, ವಿಷ್ಣುವರ್ಧನ್ ಸರ್ ಅವ್ರ ಜೊತೆಗೆ. ಎಲ್ಲರಂತಲ್ಲ ನನ್ನ ಗಂಡ ಅಂತ ಒಂದು ಚಿತ್ರದಲ್ಲಿ ಅಭಿನಯಿಸಿದ್ದೀನಿ. ಅಮೃತ ದಾರಿಯಲ್ಲಿ ಮಾಡಿದ್ದೀನಿ. ಆಮೇಲೆ ಕಿಚ್ಚ ಫಿಲಮ್ ಅಲ್ಲಿ ಮಾಡಿದ್ದೀನಿ, ಸಾಧು ಕೋಕಿಲ್ ಅವ್ರ ಕಾಂಬಿನೇಷನ್ ಅಲ್ಲಿ. ಮತ್ತೆ ಸ್ಟೂಡೆಂಟ್ ಮಾಡಿದ್ದೀನಿ ಮಯೂರ್ ಪಾಟೀಲ್ ಅವ್ರದ್ದು ಸರ್ ಜೊತೆಗೆ. ಆಮೇಲೆ ಇದು ತಬ್ಬಲಿ ಅಂತ ಒಂದು ಚಿತ್ರದಲ್ಲಿ ಮಾಡಿದ್ದೀನಿ. ಆಮೇಲೆ ರಘುವೀರ್ ಅವರು ಜೊತೆಗೆ ಒಂದು ಕಗ್ಗತ್ತಲೆ ಕಾಡು ಎಸ್ಟೇಟ್ ಅಂತ ಒಂದು ಸಿನಿಮಾದಲ್ಲಿ ಮಾಡಿದ್ದೀನಿ. ಆಮೇಲೆ ಓಂ ನಮ ಶಿವಾಯ, ಮತ್ತೆ ನಮ್ಮ ಥ್ರಿಲ್ಲರ್ ಮಂಜು ಸರ್ ಅವ್ರದ್ದು ಸಾಧು ಮತ್ತೆ ಶಬ್ದ, ಹಲವಾರು ಚಿತ್ರಗಳಲ್ಲಿ ಅಭಿನಯಿಸಿದ್ದೀನಿ. ಈ ಚಿತ್ರದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದು ಕರ್ನಾಟಕದ ಜಾಕಿ ಚಾನ್, ಥ್ರಿಲ್ಲರ್ ಮಂಜು ಅವರು. ಅವರ ಆಶೀರ್ವಾದದಿಂದ ಈ ಸಿನಿಮಾದಲ್ಲಿ ಮಾಡೋ ತರ ಆಯ್ತು ಸರ್. ನಾನು ಹೇಳೋದು, ಇಷ್ಟೆಲ್ಲಾ ಸಿನಿಮಾಗಳೆಲ್ಲ ಮಾಡಿದೀರ ನೀವು, ಎಲ್ಲಿ ಅವಕಾಶಗಳ ನಿಮ್ಮಿಂದ ಮಿಸ್ ಆಯ್ತಾ ಅಥವಾ ನೀವೇ ಅವಕಾಶದಿಂದ ದೂರ ಹೋದ್ರ ಅಂತ? ಇಲ್ಲ, ಅವಕಾಶಗಳಿಂದ ನಾವೇ ದೂರ ಹೋದ್ವಿ ಅನ್ಸುತ್ತೆ. ಯಾಕಂದ್ರೆ ನಾನು ಪ್ರೊಫೆಷನಲ್ ಬಾಡಿ ಬಿಲ್ಡಿಂಗ್ ಅಲ್ಲಿ ಇರೋದ್ರಿಂದ ನಾನು ಬಂದಿರೋದು ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಮಾಡಿ ನಮ್ಮ ದೇಶಕ್ಕೆ, ರಾಜ್ಯಕ್ಕೆ ಕೀರ್ತಿ ತರೋದಕ್ಕೆ ಬಂದಿದ್ದು. ಸೊ ಎಲ್ಲೊಂದ್ ಕಡೆಗೆ ನಾವು ಸಿನಿಮಾದಲ್ಲಿ ಅಭಿನಯಿಸೋದಕ್ಕೆ ನಾನು ಅಷ್ಟೊಂದು ಎತ್ತರ ಇರ್ಲಿಲ್ಲ, ತುಂಬಾ ಕುಳ್ಳಗಿದೆ ನಾನು. ಅಭಿನಯಿಸಿದ್ದಕ್ಕೆ ನಮ್ಗೆ ಯಾವ್ದೇ ತರದ್ದು ತರಬೇತಿ ನಾವು ಹೊಂದಿರ್ಲಿಲ್ಲ. ಹೀಗಾಗಿ ನಾವು ಸಿನಿಮಾದಿಂದ ನಾವು ದೂರ ಉಳಿಯೋಕೆ ಸಾಧ್ಯತೆ ಆಯ್ತು. ಯಾಕಂದ್ರೆ ಅಚೀವ್ಮೆಂಟ್ ಮಾಡ್ಬೇಕಾಗಿತ್ತು. ಒಂದು ಸಿನಿಮಾ ಬೇಕಾದ್ರೆ ಯಾವ ಬೇಕಾದ್ರೂ ಮಾಡ್ಬೋದು, ಬಟ್ ದೇಹದಲ್ಲಿ ಶಕ್ತಿ ಇದ್ದಾಗ ನಾವು ಬಾಡಿ ಬಿಲ್ಡಿಂಗ್ ಅಲ್ಲಿ ಏನಾದ್ರು ಒಂದು ಅಚೀವ್ಮೆಂಟ್ ಮಾಡ್ಬೇಕಂತ ನಾವು ಸಿನಿಮಾದಿಂದ ದೂರ ಉಳಿದಿದ್ದು ಉಂಟು. ಸರ್, ಇವಾಗ ನಿಮ್ ಕಾಲದಲ್ಲಿ ಬರ್ಬೇಕಾದ್ರೆ ನೀವು ಇದರಿಂದ ಈ ಟಿಕ್ ಟಾಕ್ ಎಲ್ಲ ಒಂದು ಅಂದ್ರೆ ಇರ್ಲಿಲ್ಲ ಅವಾಗ. ಈ ಟಿಕ್ ಟಾಕ್ ಕಾನ್ಸೆಪ್ಟ್ ನಿಮ್ಗೆ ಯಾರು ಹೇಳ್ಕೊಟ್ಟಿದ್ದು, ಯಾವಾಗಿಂದ ಶುರು ಆಯ್ತು ಅಂತ? ಇಲ್ಲ ಸರ್, ಈಗ ಬಹಳ ಜನಗಳಲ್ಲಿ ಒಂದು ಇದು ಬಂತು. ಈಗ ಇದ್ದಂಗೆ ಮೊಬೈಲ್ ಅಲ್ಲಿ ಟಿಕ್ ಟಾಕ್, ಈ ಸೋಷಿಯಲ್ ಮೀಡಿಯಾದಲ್ಲಿ ಇದೆಲ್ಲ ಬಂತು, ಏನು ರೀಲ್ಸ್ ಇದೆಲ್ಲ. ಹೌದು. ಏನಾಗಿದೆ ಅಂದ್ರೆ ಜನರೇಷನ್ ಚೇಂಜ್ ಆಗಿ ನಾವು ಬಾಡಿ ಬಿಲ್ಡಿಂಗ್ ಎಲ್ಲ ಮಾಡಕ್ ಶುರು ಮಾಡಿದಾಗ ಬಹಳ ಜನಗಳು ಹುಟ್ಟೇ ಇರ್ಲಿಲ್ಲ ಬಾಡಿ ಬಿಲ್ಡಿಂಗ್ ಮಾಡಿದಾಗ. ಈಗ ಎಲ್ರು ಪ್ರತಿಯೊಬ್ಬರ ಕೈಲಿ ಮೊಬೈಲ್ ಇರೋದ್ರಿಂದ ಆ ಜನಗಳು ನಾವ್ ಹಿಂದೆ ಏನೇ ಸಾಧನೆ ಮಾಡಿದೀವಿ ಅನ್ನೋದಕ್ಕಿಂತ ಅವ್ರ ಕೈಯಲ್ಲಿ ಯಾರು ಮೊಬೈಲ್ ಅಲ್ಲಿ ಯಾವ್ದು ಟಿಕ್ ಟಾಕ್ ಮಾಡ್ತಾರೋ ಅವ್ರನ್ನ ಮಾತ್ರ ಗುರ್ತಿಡೋದಂತ ಸಾಧ್ಯತೆಗಳು ಐತಿ ಈಗ ಜನರೇಷನ್ ಈಗ. ಸೊ ಹಂಗಾಗಿ ನಾನು ಕೂಡ ಸಾಧನೆ ಮಾಡಿದ್ದೆ, ಒಂದ್ ಸ್ವಲ್ಪ ಜನಗಳಿಗೆ ರೀಚ್ ಆಗ್ಬೇಕಂತ ಹೇಳ್ಬಿಟ್ಟು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಒಂಚೂರು ಆಕ್ಟಿವ್ ಆಗಿದ್ದು. ಇಲ್ಲ ಆಕ್ಟಿವ್ ಆಗಿಲ್ಲ ಅಂದಿದ್ರೆ ನಾವು ಮಾಡಿರೋ ಸಾಧನೆ ಅಲ್ಲಿಗೆ ಎಂಡ್ ಆಗ್ತದೆ. ನೀವು ಎಲ್ಲೋ ಒಂದ್ ಕಡೆ ಇವಾಗ ಮತ್ತೆ ಗುರ್ಸ್ಕೊಳಕ್ಕೆ, ಬಿಗ್ ಬಾಸ್ ಹೋಗೋದಕ್ಕೆ ಟಿಕ್ ಟಾಕ್ ತುಂಬಾ ಕಾರಣ ಆಯ್ತು ಅಂತ ಅನ್ಸುತ್ತೆ ನಿಮ್ಗೆ? ಹೌದು. ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದಕ್ಕೆ ಸ್ವಲ್ಪ ಬಿಗ್ ಬಾಸ್ ಮನೆಗೆ ಅವಕಾಶಗಳು ಸಿಕ್ಕಿದ್ದು ಸೋಷಿಯಲ್ ಮೀಡಿಯಾದಿಂದ ಅಂತ ಹೇಳ್ತೀವಿ. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ಸರ್, ಇವಾಗ ಟಿಕ್ ಟಾಕ್ ಮಾಡುವಾದ್ರೆ ಕೆಲವರೆಲ್ಲ ಹೇಳ್ತಾರೆ ಬೇಡ, ಯಾಕೆ ನೀವು ಏಕಲವ್ಯ ಪ್ರಶಸ್ತಿ ವಿಜೇತರು ನೀವು, ಮತ್ತೆ ನಿಮ್ಗೆ ಗೋಲ್ಡ್ ಮೆಡಲ್ ಎಲ್ಲ ಸಿಕ್ಕಿದೆ, ಬೇಡ ಅಂತ ಹೇಳ್ತಾರೆ. ನೀವು ಅಂತ ಮಾತುಗಳನ್ನ ನೀವು ತಡೆ ಹಿಡಿದ್ಬಿಟ್ರೆ ಹಿಂಗೆ ಅಂತ? ಇಲ್ಲ ಸರ್, ಮಾತುಗಳಿಗೆ ಏನಂತ ಹೇಳ್ತೀರಾ? ಈಗ ಏನಾಗುತ್ತಂದ್ರೆ ಮನುಷ್ಯನಿಗೆ ನಿಮಿಷಕ್ಕೂ ಗಳಿಗೆಗೂ ಗಂಟೆಗೂ ದಿನಕ್ಕೂ ಮನುಷ್ಯನಿಗೆ ವಯಸ್ಸು ಕಳೀತಾ ಹೋಗುತ್ತೆ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ದೇವರು ಏನಾದ್ರು ಒಂದು ಕಲೆ ಪ್ರತಿಭೆ ಕೊಟ್ಟೇ ಇರ್ತಾನೆ. ನಾವೊಂದು ಕ್ರೀಡೆನಲ್ಲಿ ಸಾಧನೆ ಮಾಡಿದೀವಿ ಅಂದ ತಕ್ಷಣ ನಮ್ಮನ್ನ ನಾವು ಬೇಲಿ ಹಾಕೊಂಡು ಕುತ್ಕೊಂಡ್ಬಿಟ್ರೆ ನಮ್ಮಲ್ಲಿ ಇರ್ತಕ್ಕಂಥ ಕಲೆ ಪ್ರತಿಭೆ ನಮ್ಮಲ್ಲೇ ನಾಶ ಆಗೋಗುತ್ತೆ. ಹೀಗಾಗಿ ಈಗ ಒಂದು ನಾವು ಬಾಡಿ ಬಿಲ್ಡಿಂಗ್ ಮಾಡಿದ ತಕ್ಷಣ ನೀನು ಹಾಡು ಹೇಳ್ಬೇಡ, ನೀನು ಡ್ಯಾನ್ಸ್ ಮಾಡಬೇಡ, ಯಾಕಂದ್ರೆ ನಾನು ಒಬ್ಬ ಮನುಷ್ಯ. ಯಾಕಂದ್ರೆ ನಾನು ಕಲ್ಲಲ್ಲ. ಬಾಡಿ ಬಿಲ್ಡಿಂಗ್ ಮಾಡಿದ ತಕ್ಷಣ ನಮ್ದು ಶಿಲ್ಪಿ ಹೆಂಗೆ ಕೆತ್ತನೆ ಮಾಡಿರ್ತಾನೋ ಅದೇ ತರ ನಾವು ದೇಹನ ಕೆತ್ತನೆ ಮಾಡ್ಕೊಂಡು ಒಬ್ಬ ಒಂದು ವಿಗ್ರಹ ಆಗಿರೋದು. ಆದ್ರೆ ನಮ್ಗೂ ಜೀವ ಇದೆ, ನಮಗೂ ಮಾತಾಡಕ್ಕೂ ಬರುತ್ತೆ, ಆಡಳಕ್ಕೂ ಬರುತ್ತೆ, ಡ್ಯಾನ್ಸ್ ಮಾಡಕ್ಕೂ ಬರುತ್ತದೆ. ಆದ್ರೆ ಅದನ್ನ ನಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಆಗ್ಬಾರ್ದು. ಯಾರೇ ಒಂದು ರೀಲ್ಸ್ ಮಾಡಕ್ ಹೋಗ್ತಾರೆ ಅಂದ್ರು ಕೂಡ ನಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಆಗ್ಬಾರ್ದು. ನಾವೇನಾದ್ರೂ ಒಂದು ಮಾಡ್ತೀವಿ ಅಂದ್ರೆ ಅದು ಒಂದು ಆರೋಗ್ಯಕರವಾಗಿ ಇರ್ಬೇಕು, ಒಂದು ಸಮಾಜಕ್ಕೆ ಒಂದು ಸಂದೇಶ ಇರ್ಬೇಕು, ಅಥವಾ ಯಾರಿಗಾದ್ರೂ ನಗೋರ್ಗೆ ಒಂದು ಆರೋಗ್ಯಕರವಾಗಿ ನಗೋ ತರ ಇರ್ಬೇಕು. ಈ ರೀತಿಯಾಗಿ ಮಾಡೋದಕ್ಕೆ ಬಯಸ್ತೀನಿ. ಕೆಲವ್ರು ಯಾರೋ ಮಾಡೋದಿದ್ರು ಕೂಡ ಈ ತರದ್ ನಾನು ಆತರ ಅಚೀವ್ಮೆಂಟ್ ಮಾಡಿದೀನಿ ಅಂತ ನಾನು ಸುಮ್ನೆ ಕೈ ಕೊಟ್ಟು ಕುತ್ಕೊಂಡಿದ್ರೆ ಹೊರಗಡೆ ಪ್ರಪಂಚಕ್ಕೆ ನಾವು ಗುರ್ತಿಡಕ್ಕಾಗ್ತಿಲ್ಲ. ಹೌದು. ಇದು ಯಾರು ಹೇಳಿದುಂಟಾ ಸರ್ ಬೇಡ ಆತರ ಏನಾದ್ರು ಹೇಳಿದುಂಟಾ, ಅಥವಾ ನಿಮ್ಮ ಸುತ್ತಮುತ್ತಲ ವಾತಾವರಣ ಆಗಿರ್ಬೋದು, ಹೇಗೆ ತಗೊಂಡ್ರು ಅದನ್ನ ಪಾಸಿಟಿವ್ ತಗೊಂಡ್ರು ಹೆಂಗೆ ಅಂತ? ಇಲ್ಲ, ಈಗ ನಾನು ಬಾಡಿ ಬಿಲ್ಡಿಂಗ್ ಅವಾಗ ಮಾಡಿದಾಗೆಲ್ಲ ಎಷ್ಟೊಂದು ಕಾಂಪಿಟೇಷನ್ ಎಲ್ಲ ಮಾಡಿದೀನಿ. ನೋಡಿರ್ಬೇಕು ನೀವೆಲ್ಲ. ಇಲ್ಲಿ ಈಗ ಪಾಕಿಸ್ತಾನದಲ್ಲಿ ಗೆದ್ದಿದ್ದೀನಿ. ಈ ಪಾಕಿಸ್ತಾನದಲ್ಲಿ ಗೆದ್ದಿದ್ರು ಕೂಡ ನಮ್ ಪಕ್ಕದ ಮನೆಗೆ ಗೊತ್ತಿರ್ಲಿಲ್ಲ ನಾನು ಇಂಟರ್ನ್ಯಾಷನಲ್ ಗೋಲ್ಡ್ ಮೆಡಲ್ ಮಾಡಿದೀನಿ ಅಂತ. ಮಿಸ್ ಇಂಡಿಯಾ ಮಾಡಿದೀನಿ, ಭಾರತ ಶ್ರೇಷ್ಠ, ಕರ್ನಾಟಕ ಶ್ರೇಷ್ಠ ಗೆದ್ದಿದ್ದೀನಿ. ನಮ್ಮ ಪಕ್ಕದಲ್ಲೇ ಗೊತ್ತಿಲ್ಲ, ಯಾರಿಗೂ ಗೊತ್ತೇ ಇರ್ಲಿಲ್ಲ ಅವ್ರು ಇಷ್ಟೊಂದು ಅಚೀವ್ಮೆಂಟ್ ಮಾಡಿದಾರ ಅಂತ.
ಆದ್ರೆ ಈಗ ನಾನು ಈ ಎಂಟರ್ಟೈನ್ಮೆಂಟ್ ಏನಿದೆ ಒಂಥರ ಡ್ಯಾನ್ಸ್ ಮಾಡೋದು ಅಥವಾ ಹಾಡು ಹೇಳೋದು ಮುಖಾಂತರ ಅದು ನನಗೆ ಕೆಲವರು ಟ್ರೋಲ್ ಮಾಡೋದಿರ್ಬೋದು, ಏನಪ್ಪ ಅವರು ಡ್ಯಾನ್ಸ್ ಮಾಡ್ತಾರಂತೆ, ಬಾಡಿ ಬಿಲ್ಡರ್ ಅಂತೆ, ಈ ತರ ರೋಡಲ್ಲಿ ಡ್ಯಾನ್ಸ್ ಮಾಡ್ತಾರಂತ ಹೇಳ್ಬಿಟ್ಟು ಅವರು 100-200 ಜನಕ್ಕೆ ಶೇರ್ ಮಾಡಿ ಅವರು ಪ್ರಚಾರ ಮಾಡ್ತಾರ ಆಗೋಯ್ತು. ಅವಾಗ ಯಾರಪ್ಪ ಇವರು ರೋಡಲ್ಲಿ ಡ್ಯಾನ್ಸ್ ಮಾಡ್ತಾರಂತೆ, ಹಾಡು ಹೇಳ್ತಾರಂತೆ, ಯಾರಪ್ಪ ಇವ್ರು ಅಂದ್ರೆ ಇವ್ರು ಕರಿಬಸಪ್ಪ ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್ ಅಂತ. ಅವಾಗ ಇದಕ್ಕೆ ನಾನು ಮಾಡಿರೋದಕ್ಕೆ ಬೆಲೆ ಬಂತಿದ್ದಕ್ಕೆ, ಜೀವ ಬಂತಿದ್ದಕ್ಕೆ. ಅಲ್ಲಿವರೆಗೂ ಜನಗಳಿಗೆ ಗೊತ್ತೇ ಇಲ್ಲ ಇವ್ರು ಇಂಟರ್ನ್ಯಾಷನಲ್ ಗೋಲ್ಡ್ ಮೆಡಲ್ ಮಾಡಿದಾರೆ ಅಂತಂದು ಗೊತ್ತಿಲ್ಲ. ತೋರಿಸಿ ಸರ್ ನೋಡಿ, ಇದು ಪಾಕಿಸ್ತಾನದಲ್ಲಿ 2004ರಲ್ಲಿ ಅಂದ್ರೆ ಸರಿ ಸುಮಾರು ಒಂದು 21 ವರ್ಷದಿಂದ ನಾನು ಇಂಟರ್ನ್ಯಾಷನಲ್ ಗೋಲ್ಡ್ ಮೆಡಲ್ ಮಾಡಿರೋದು. ಯಾಕಂದ್ರೆ ಈಗಿನ ಜನರೇಷನ್ ಕೆಲವ್ರು ಹುಟ್ಟೇ ಇರೋದಿಲ್ಲ. ಈಗ ಅವ್ರಿಗೆ ಹೆಂಗ್ ನಾನು ತಿಳಿ ಹೇಳೋದು? ಈಗ ನಾನು ಡ್ಯಾನ್ಸ್ ಮಾಡೋದ್ರಿಂದ ಈ ನಾನು ಇದು ಮಾಡಿರ್ತಕ್ಕಂಥದ್ದು ಜೀವ ಬಂತು. ಆದ್ರೆ ನಾನು ಏನೇ ಮಾಡಿದ್ರು ಕೂಡ ಸಾಧನೆನೆ. ಬಟ್ ಏನಾಗುತ್ತಂದ್ರೆ ಕೆಲವು ಜನರೇಷನ್ ಜನಗಳಿಗೆ ನಾನು ರೀಚ್ ಆಗ್ಬೇಕಾಗಿತ್ತು. ನನ್ನ ಸಾಧನೆಗೆ ಒಂದು ಅವ್ರಿಗೆ ಸ್ಫೂರ್ತಿ ಮಾಡ್ಬೇಕಾಗಿತ್ತು. ಹೀಗಾಗಿ ಅದು ಒಂದು ಡ್ಯಾನ್ಸ್ ಒಂದು ಹಾಡು ಹೇಳ್ತಾರದ್ದು ಮಾಡತ್ತಾರೆ. ನೀವು ಟಿಕ್ ಟಾಕ್ ಮಾಡಿದ ಯಾವ್ದಾದ್ರು ನೆನಪಿದೆಯಾ ಸರ್? ಇವಾಗ ನಾನು ಒಂದು ಬಂದು ಕೇಳ್ತೀನಿ ನಿಮ್ಗೆ, ಸರ್ ಈ ಅಡ್ರೆಸ್ ಕೇಳ್ತೀನಿ, ಅದ್ ನೆನಪಿದೆಯಾ ಸರ್ ಡೈಲಾಗ್ ನಿಮ್ಗೆ? ಅಯ್ಯೋ ನಾನೇ ಹೇಳ್ತೀನಿ ಸರ್, ಈ ಅಡ್ರೆಸ್ ಎಲ್ಲಿ ಬರುತ್ತೆ? ನೀನು ಈ ಅಡ್ರೆಸ್ ಇಂದ ದಾರಿ ತಪ್ಪಿಲ್ಲ, ನಿನ್ನ ದುಶ್ಚಟಗಳಿಂದ ನೀನು ದಾರಿ ತಪ್ಪಿದೀಯಾ. ನಿನ್ನಲ್ಲಿರ್ತಕ್ಕಂಥ ನಡವಳಿಕೆ ಇದೆಲ್ಲ ಫಸ್ಟ್ ಅದರಿಂದ ನೀನ್ ದಾರಿ ತಪ್ಪಿದೀಯಾ. ನೀನ್ ಅಡ್ರೆಸ್ ಇಂದ ನೀನ್ ದಾರಿ ತಪ್ಪಿದ್ರೆ ಗೂಗಲ್ ಅಲ್ಲಿ ನಿನ್ನ ಅಡ್ರೆಸ್ ಹಾಕೊಂಡ್ಬಿಟ್ಟು ಲೊಕೇಶನ್ ಹಾಕೊಂಡು ನಿನ್ನ ಅಡ್ರೆಸ್ ಇಂದ ನೀನು ಹೋಗ್ಬೋದು. ನಿನ್ನ ಹ್ಯಾಬಿಟ್ಗಳು ನೀನು ಸರಿ ಇಲ್ಲ ಅಂದ್ರೆ ಮರಳಿ ಬಾರದ ಊರಿಗೆ ಅಣ್ಣ ಒಂಟವನೆ ಟೂರಿಗೆ ಅಡ್ರೆಸ್ ವಾಪಸ್ ಬರ್ದೇ ಇರೋ ಜಾಗಕ್ಕೆ ನೀನು ಹೋಗ್ಬಿಡ್ತೀಯ. ಅದಕ್ಕೋಸ್ಕರ ಫಸ್ಟ್ ನಿನ್ನ ನಡವಳಿಕೆ ನಿನ್ನ ಹ್ಯಾಬಿಟ್ಗಳನ್ನ ಸರಿಪಡಿಸ್ಕೋ ಅಂತ ಡೈಲಾಗ್. ತುಂಬಾ ಚೆನ್ನಾಗಿತ್ತು ಸರ್. ಆಕ್ಚುಲಿ ನಾನು ತುಂಬಾ ಎಂಜಾಯ್ ಮಾಡಿದೀನಿ ಅದನ್ನ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಮುಗ್ಧವಾಗಿ ಮಾತಾಡ್ತಾರೆ. ಈ ಮುಗ್ಧವಾದ ಮನಸ್ಸಿಗೆ ಒಬ್ರು ಸ್ವೀಟ್ ತಿನ್ಸಿದ್ದಾರೆ. ನನಗೆ ಅದು ತುಂಬಾ, ಆ ಫೋಟೋ ನೋಡಿ ನಿಜವಾಗ್ಲೂ ಮೈ ಜುಮ್ ಅಂತು. ಸರ್ ಆ ಫೋಟೋ ನೀವೇ ತಗೋಬೇಕು ಸರ್. ಆ ಕಡೆ ಸೈಡ್ ಇದೆ, ನನಗೆ ತುಂಬಾ ಇಷ್ಟವಾದ ಫೋಟೋ ಅದು. ನೋಡಿ ವೀಕ್ಷಕರೇ, ಹೇಗಿದ್ದಾರೆ ಕರಿಬಸಪ್ಪ ಅವರು, ಹೇಗಿದ್ದಾರೆ ನೋಡಿ. ರಾಜ್ಕುಮಾರ್ ಅವರು, ನಾವು ನಟ ಸಾರ್ವಭೌಮ ಅಂತ ಕರಿತೀವಿ ಇವ್ರನ್ನ. ಕರ್ನಾಟಕ ಆಸ್ತಿ ಅವರು ಎಷ್ಟು ಪ್ರೀತಿನ ಸ್ವೀಟ್ ತಿನ್ನಿಸ್ತಿದ್ದಾರೆ ನೋಡಿ. ಇದು ನನ್ ಪುಣ್ಯ ಸರ್ ಇದು. ಯಾಕಂದ್ರೆ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ಸರಿ ಸುಮಾರು 1995ನೇ ಇಸ್ವಿಲಿ ಇದು. ಯಾಕಂದ್ರೆ ಡಾಕ್ಟರ್ ರಾಜ್ಕುಮಾರ್ ಸರ್ ಅವ್ರಿಗೆ ಅವಾಗ ಡಾಕ್ಟರ್ ಪಾಲ್ಕೆ ಪ್ರಶಸ್ತಿ ಬಂದಿತ್ತು. ನಾನು ಕೂಡ ಕರ್ನಾಟಕ ಕಿಶೋರ ಪ್ರಶಸ್ತಿ ಕೂಡ ಲಭಿಸಿತ್ತು ನನಗೆ. ಆಗ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರಿಗೆ ನಾವು ಅಭಿನಂದನೆ ಸಲ್ಲಿಸಕ್ ಹೋಗಿದ್ವಿ ಮನೆಗೆ. ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ಅವಾಗ ನನಗೆ ಆಶೀರ್ವಾದ ಮಾಡಿ ಸ್ವೀಟ್ ತಿನ್ಸಿರ್ತಕ್ಕಂಥ ಒಂದು ಫೋಟೋ ಇದು ನನ್ನ ಪುಣ್ಯ. ನಾನು ದೇವ್ರ ಹತ್ರನೇ ಅವ್ರ ಪಾದಗಳ ಸ್ಪರ್ಶನೆ ಮಾಡಿದ್ದಕ್ಕೆ ನನಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾನು ಪ್ರಶಸ್ತಿ ಗಳಿಸೋದಕ್ಕೆ ಕಾರಣ ಅಂತ ಹೇಳ್ತೀನಿ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು. ಯಾಕಂದ್ರೆ ಇಂಥ ಒಂದು ಪುಣ್ಯ ಬೇರೆ ಯಾರಿಗಾದ್ರೂ ಸಿಗುತ್ತಾ ಏನೋ ಗೊತ್ತಿಲ್ಲ. ಬಟ್ ಅವರು ಎಲ್ಲಾ ದೇವ್ರಗಳ ಪಾತ್ರನ ಮಾಡಿದ್ದಾರೆ. ಹೌದು ನಿಜವಾಗ್ಲೂ ಹೇಳ್ತೀನಿ, ನನ್ನ ಜನ್ಮ ಸಾರ್ಥಕ ಆಯ್ತು ಅಂತ ಹೇಳ್ತೀನಿ. ದೇವ್ರ ಹತ್ರನೇ ನಾನು ಆಶೀರ್ವಾದ ಪಡೆದೇನೋ ಅನ್ನೋ ಮಟ್ಟಿಗೆ ನನಗೆ ಘಾಸಿ ಆಗ್ತಾ ಇತ್ತು. ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ನನಗೆ ಸ್ವೀಟ್ ತಿನ್ಸಿದ್ದು ನನ್ನ ಪುಣ್ಯ. ಏನೋ ಗೊತ್ತಿಲ್ಲ, ಅವ್ರ ಆಶೀರ್ವಾದ ಏನೋ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾನು ಪ್ರಶಸ್ತಿ ಪಡೆಯೋ ತರ ಆಯ್ತು. ಸರ್ ಪುನೀತ್ ಅವ್ರನ್ನ ಯಾವತ್ತು ಮೀಟ್ ಆಗಿದ್ದು ಏನಂತ? ಸರ್ ಪುನೀತ್ ರಾಜ್ಕುಮಾರ್ ಸರ್ ಅವರು ನಾನು ಸರಿ ಸುಮಾರು ಒಂದು 2002-2003 ಇರ್ಬೇಕನ್ಸುತ್ತೆ. ಆಗ ನಾನು ಭಾರತ ಶ್ರೇಷ್ಠ ಟೈಟಲ್ ಮಾಡಿದ್ದೆ. ಆಗ ಪತ್ರಿಕೆಗಳಲ್ಲಿ ಪ್ರಕಟ ಆಗ್ತಾ ಇತ್ತು ನನ್ನೊಂದು ಬಾಡಿ ಬಿಲ್ಡಿಂಗ್ ಇದಾಗಿತ್ತು. ಆಗ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವರು ಒಂದು ಜಿಮ್ ಅಲ್ಲಿ ನನಗೆ ಒಂದು ಗೆಸ್ಟ್ ಆಗಿ ಕರೆದ್ಬಿಟ್ಟು ಒಂದು ಸನ್ಮಾನ ಮಾಡಿದ್ರು. ಬರೀ ರಾಷ್ಟ್ರೀಯ ಮಟ್ಟದಲ್ಲಿ ದೇಹದಂಡೆ ಸ್ಪರ್ಧೆ ಅಲ್ಲ, ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೆಲ್ಲಿ ಅಂತ ಹೇಳ್ಬಿಟ್ಟು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವರು ನನಗೆ ತುಂಬಾ ಪ್ರೀತಿಯಿಂದ ಬಹಳ ಹೃದಯದಿಂದ ಆರೈಸಿ ನನಗೆ ಅವರು ಆಶೀರ್ವಾದ ಮಾಡಿದ್ರು. ಇಂತ ಒಂದು ಭಾಗ್ಯ ಒದಗಿ ಬಂದಿತ್ತು ನನಗೆ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವರು ಬಹಳ ಹೃದಯ ಪೂರ್ವಕ ಒಳ್ಳೆ ವ್ಯಕ್ತಿಗಳಂತ ಪುನೀತ್ ರಾಜ್ಕುಮಾರ್ ಸರ್ ಅವರು ಎಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ರು. ನಮ್ಗೆಲ್ಲ ಬಹಳ ಮೋಟಿವೇಶನ್ ಸ್ಪೀಚ್ ತುಂಬಿದ್ರು, ಬಹಳ ಎನ್ಕರೇಜ್ ಮಾಡಿದ್ರು. ಪುನೀತ್ ರಾಜ್ಕುಮಾರ್ ಸರ್ ಅವರು ಕೂಡ ನನಗೆ ಒಂಥರ ಮೋಟಿವೇಶನ್ ಅಂತ ಹೇಳ್ತೀನಿ. ಅವ್ರು ಅಂದ್ರೆ ಒಂಥರ ಫೀಲ್ ಆಗೋಗ್ಬಿಡ್ತೀನಿ, ಒಂಥರ ಬೇಜಾರಾಗೋಗುತ್ತೆ. ಹೌದು ಸರ್. ಸರ್ ಇನ್ನೊಂದ್ ಏನಂತ ಹೇಳಿದ್ರೆ, ರಾಜ್ಕುಮಾರ್ ಅವರು ಕೂಡ ದೇಹವನ್ನು ಹೇಗೆ ಇಟ್ಕೋಬೇಕು ಅಂತ ಕಲ್ತಿದ್ದವ್ರು. ನಿಮ್ಮನ್ನ ನೋಡಿದ ತಕ್ಷಣ ಫಸ್ಟ್ ಹೇಳಿ ಡೈಲಾಗ್ ಏನು ಅಂದ್ರೆ ನೀವು ಹೆಂಗ್ ಅಪ್ರೋಚ್ ಆದ್ರಿ ಅವನ್ನ ಅಂತ, ಏನ್ ಮಾತಾಡಿದ್ರಿ ಅಂತ? ಹೋದ ತಕ್ಷಣ ಡಾಕ್ಟರ್ ರಾಜ್ಕುಮಾರ್ ಸರ್ ಅವ್ರಿಗೆ ಕಾಲಿಗೆ ಬಿದ್ಬಿಟ್ಟೆ, ನನ್ನ ಜನ್ಮ ಸಾರ್ಥಕ ಆಯ್ತು ಸರ್. ಮಯೂರ, ಬಬ್ಬುರುವನ, ಭಕ್ತ ಕುಂಬಾರ, ಭಕ್ತ ಪ್ರಹ್ಲಾದ, ಇಮ್ಮಡಿ ಪುಲಿಕೇಶಿ, ಶ್ರೀಕೃಷ್ಣ ದೇವರಾಯ,
ಶ್ರೀನಿವಾಸ ಕಲ್ಯಾಣ, ರಾಘವೇಂದ್ರ ಸ್ವಾಮಿಗಳು ಎಲ್ಲಾ ಚಿತ್ರಗಳನ್ನ ನಾನು ನೋಡಿದೀನಿ. ನಾನು ಸರಿಯಾಗಿ ಪರೀಕ್ಷೆಗಳನ್ನ ಬರೀದಿನಂದ್ರೆ ಬುಕ್ಗಳೋದಿಲ್ಲ, ಕೆಲವೊಂದು ಸಿನಿಮಾಗಳನ್ನ ನೋಡ್ಬಿಟ್ಟು ಪರೀಕ್ಷೆ ಬರೆದು ಪಾಸ್ ಆಗಿದ್ದೀನಿ ಸರ್ ಅಂತ ಹೇಳ್ಬಿಟ್ಟು ಸಾಕಷ್ಟು ನಾನು ಈ ಹಾಡು ಹೇಳೋದು, ಚಿತ್ರಗೀತೆ ಹೇಳೋದನ್ನ ಡಾಕ್ಟರ್ ರಾಜ್ಕುಮಾರ್ ಸರ್ ಹಾಡು ಹೇಳಿ ನಾನು ಅವಾಗ ಮೊದಲನೇ ಸ್ಥಾನ ಕೂಡ ಬಹುಮಾನ ಪಡ್ಕೊಂಡಿದ್ದೆ. ಹೀಗಾಗಿ ಡಾಕ್ಟರ್ ರಾಜ್ಕುಮಾರ್ ಸರ್ ಅವ್ರನ್ನ ನೋಡಿದ ತಕ್ಷಣ ನಾನು ಪ್ರೈಸ್ಗಳನ್ನ, ಟ್ರೋಫಿಗಳನ್ನ ಎಲ್ಲ ತಗೊಂಡೋಗಿದ್ದೆ. ತಗೊಂಡೋಗಿ ತಗೊಂಡೋಗಿ ಡಾಕ್ಟರ್ ರಾಜ್ಕುಮಾರ್ಗೆ ತೋರಿಸಿದೆ, ಅಲ್ಲಿ ಕಾಲಿಗೆ ನಮಸ್ಕಾರ ಮಾಡಿ ಬಹಳ ಖುಷಿ ಪಟ್ರು. ಆ ದಿನಗಳನ್ನ ನೆನ್ಸ್ಕೊಟ್ರೆ ಭಾರಿ ಖುಷಿ ಆಗುತ್ತೆ, ತುಂಬಾ ಖುಷಿ ಆಯ್ತು ಡಾಕ್ಟರ್ ರಾಜ್ಕುಮಾರ್ ಸರ್ ನನ್ನ ನೋಡಿದ್ದು. ಸರ್ ಇನ್ನೊಂದೇನಂತ ಹೇಳಿದ್ರೆ, ಇವಾಗ ಪಾಕಿಸ್ತಾನದಲ್ವಾ ಸರ್? ಪಾಕಿಸ್ತಾನದ ವಿರುದ್ಧ ಅದು ಅವಾರ್ಡ್ ಫಸ್ಟ್ ಟೈಮ್ ತಗೊಳ್ಳೋ ಒಂದು ಇಂಡಿಯಾಗೆ ಒಂದು ಪ್ರೌಡ್ ಮೂಮೆಂಟ್. ಆ ಪ್ರೌಡ್ ಮೂಮೆಂಟ್ ಬಗ್ಗೆ ಮಾತಾಡೋದಾದ್ರೆ ಸರ್, ಹಾಗೂ ಏಕಲವ್ಯ ಅವಾರ್ಡ್ ಬಗ್ಗೆ ಮಾತಾಡೋದಾದ್ರೆ, ನೀವು ಒಂದು ಬಾಡಿ ಬಿಲ್ಡಿಂಗ್ ಅಲ್ಲಿ ಮಾಡಿರೋಂಥ ಸಾಧನೆ ಬಗ್ಗೆ ಮಾತಾಡೋದಾದ್ರೆ? ಸರ್, ನಾನು ಸಾಕಷ್ಟು ಬಾಡಿ ಬಿಲ್ಡಿಂಗ್ ಅಲ್ಲಿ ಗೆದ್ದಿದ್ದೀನಿ. ಸರಿಸುಮಾರು ಒಂದು 91ರಿಂದ 2004-05 ಕೂಡ ನಾನು ರಾಜ್ಯ ಮತ್ತು ರಾಷ್ಟ್ರೀಯ ದೇವದಾಟ ಸ್ಪರ್ಧೆಗಳಲ್ಲಿ ಭಾಗವಹಿಸುತ್ತಾ ಬಂದಿದ್ದೀನಿ. ರಾಜ್ಯ ಮಟ್ಟದಲ್ಲಿ ನಾನು ಕರ್ನಾಟಕ ಶ್ರೇಷ್ಠ ಪ್ರಶಸ್ತಿಗಳನ್ನ ಗೆದ್ದಿದ್ದೀನಿ, ಚಿನ್ನದ ಪದಕ ಅಲ್ಲದೇನೆ. ಮತ್ತೆ ದಸರಾ ಶ್ರೀ ಕೂಡ ಗೆದ್ದಿದ್ದೀನಿ, ಫಸ್ಟ್ ಪ್ಲೇಸ್ ಎಲ್ಲ ಮಾಡಿದ್ದೀನಿ, ಟೈಟ್ಲ್ ಎಲ್ಲ ಮಾಡಿದ್ದೀನಿ, ಹಲವಾರು ಪ್ರಶಸ್ತಿಗಳನ್ನ ಗೆದ್ದಿದ್ದೀನಿ ರಾಜ್ಯ ಮಟ್ಟ ದೇವದಾಟ ಸ್ಪರ್ಧೆಗಳಲ್ಲಿ. ಮತ್ತೆ ರಾಷ್ಟ್ರೀಯ ದೇವದಾಟ ಸ್ಪರ್ಧೆಗಳಲ್ಲಿ ಭರತ್ ಕುಮಾರ್, ಮತ್ತೆ ಭರತ್ ಕಿಶೋರ್, ಆಮೇಲೆ ಭರತ್ ಶ್ರೀ, ಆಮೇಲೆ ಭಾರತ ಶ್ರೇಷ್ಠ ಟೈಟ್ಲ್ ನಾನು ಪಡ್ಕೊಂಡಿದ್ದೀನಿ. ಅಂದ್ರೆ ಭಾರತ ಶ್ರೇಷ್ಠ ಅಂತಂದ್ರೆ ಅದು ಸತತವಾಗಿ 3 ಬಾರಿ ಗೆದ್ದಿದ್ದೀನಿ, 2002, 2003, 2004. ಇದು ಭಾರತ ದೇಶದ ಬಾಡಿ ಬಿಲ್ಡಿಂಗ್ ಕ್ಷೇತ್ರದಲ್ಲಿ ಭಾರತ ದೇಶದ ಪ್ರತಿಷ್ಠಿತ ಪ್ರಶಸ್ತಿಯಾದ ಭಾರತ ಶ್ರೇಷ್ಠ ಪ್ರಶಸ್ತಿನ ಹ್ಯಾಟ್ರಿಕ್ ಮಾಡಿದ್ದೀನಿ. ಅಂದ್ರೆ 3 ಬಾರಿ ಗೆದ್ದಿದ್ದೀನಿ ಸತತವಾಗಿ. 2002, 2003, 2004. ಅಲ್ಲದೆ ಭಾರತ ಶ್ರೀ ಪ್ರಶಸ್ತಿ ಕೂಡ ನಾನು ಗೆದ್ದಿದ್ದೀನಿ, ಟೈಟ್ಲ್ ಕೂಡ ಮಾಡಿದ್ದೀನಿ 2002ರಲ್ಲಿ. ಇದು ರಾಂಚಿನಲ್ಲಿ ಗೆದ್ದಿದ್ದೀನಿ 2002ರಲ್ಲಿ. ಇದು ಕೂಡ ಬಹಳ ಕಷ್ಟ ಬಾಡಿ ಬಿಲ್ಡಿಂಗ್. ಅಲ್ದನೆ ಅತಿ ದೊಡ್ಡ ಕಾಂಪಿಟೇಷನ್ ಅಂತಂದ್ರೆ ನಾನು 2004ರಲ್ಲಿ ಪಾಕಿಸ್ತಾನದಲ್ಲಿ ಗೆದ್ದಿದ್ದೀನಿ. ಅಂದ್ರೆ ಪಾಕಿಸ್ತಾನದಲ್ಲಿ ಇಸ್ಲಾಮಾಬಾದ್ ಅಲ್ಲಿ ನಡೆದಂತ ಅಂತಾರಾಷ್ಟ್ರೀಯ ದೇವದಾಟ ಸ್ಪರ್ಧೆಯಲ್ಲಿ ಭಾರತ ತಂಡದಿಂದ ಭಾಗವಹಿಸಿ ಚಿನ್ನದ ಪದಕ ಪಡೆದು ಭಾರತ ದೇಶಕ್ಕೆ ಮತ್ತೆ ಕನ್ನಡ ನಾಡಿಗೆ ಕೀರ್ತಿ ತಂದಿದ್ದೀನಿ. ಇದು 2004. ಅಲ್ಲದೆ ಮತ್ತೆ ಮಿಸ್ಟರ್ ವರ್ಲ್ಡ್ ಬಾಡಿ ಬಿಲ್ಡಿಂಗ್ ಕೂಡ ನಾನು ಭಾಗವಹಿಸಿದ್ದೀನಿ. ಅದು 38 ದೇಶಗಳು ಭಾಗವಹಿಸಿತ್ತು. ಆ ಒಂದು ದೇಹದಾಢ್ಯ ಸ್ಪರ್ಧೆನಲ್ಲಿ ಭಾರತ ತಂಡದಿಂದ ಭಾಗವಹಿಸಿ ಉತ್ತಮ ಪ್ರದರ್ಶನ ನೀಡಿ ಭಾರತ ದೇಶಕ್ಕೆ ಮತ್ತೆ ನಮ್ಮ ಕನ್ನಡ ನಾಡಿಗೆ ಹಾಗೂ ನಮ್ಮ ರಾಜ್ಯ ಪೊಲೀಸ್ ಇಲಾಖೆಗೆ ನಾನು ಕೀರ್ತಿ ತಂದಿದ್ದೀನಿ. ಅಲ್ಲದೆ ದಸರಾ ಶ್ರೀ ಪ್ರಶಸ್ತಿ ಕೂಡ ಪಡೆದಿದ್ದೀನಿ. ಇದನ್ನೆಲ್ಲ ಪರಿಗಣಿಸಿ ಗಣತವೆತ್ತ ಕರ್ನಾಟಕ ರಾಜ್ಯ ಸರ್ಕಾರದಿಂದ ನನಗೆ 2007ನೇ ಸಾಲಿನ ಸರ್ವೋತ್ತಮ ಕ್ರೀಡಾಪಟುವಾಗಿ ಏಕಲವ್ಯ ಪ್ರಶಸ್ತಿ ಕೂಡ ನನಗೆ ಲಭಿಸಿದೆ. ಇಲ್ಲಿದೆ, ಇದು ಕೂಡ ಏಕಲವ್ಯ ಪ್ರಶಸ್ತಿ ಕೂಡ ನನಗೆ ಲಭಿಸಿರೋದು. ಅದಾದ್ಮೇಲೆ ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ವತಿಯಿಂದ ಡಾಕ್ಟರ್ ರಾಜ್ಕುಮಾರ್ ಪ್ರತಿಷ್ಠಾನ ಸಂಸ್ಥೆಯಿಂದ ಡಾಕ್ಟರ್ ರಾಜ್ಕುಮಾರ್ ರಾಜ್ಯೋತ್ಸವ ಪ್ರಶಸ್ತಿ 2007ನೇ ಸಾಲಿನಲ್ಲಿ ಲಭಿಸಿದೆ ನನಗೆ. ಸರ್, ಇಷ್ಟೆಲ್ಲ ಅಚೀವ್ಮೆಂಟ್ ಮಾಡಿದಿರಾ, ಯಾರು ಗುರುತಿಸ್ಬೇಕು ಇದನ್ನ ಅಂತ ನಿಮ್ಗೆ ಅನ್ಸುತ್ತೆ? ಒಬ್ಬ ಬಾಡಿ ಬಿಲ್ಡರ್ ಆಗಿ ಅವ್ರಿಗೆ ಪ್ರಚೋದನೆ ಆಗಿರ್ಬೋದು ಅಥವಾ ಅವ್ರಿಗೆ ಪ್ರೋತ್ಸಾಹ ಆಗಿರ್ಬೋದು, ಯಾರು ಕೊಡ್ಬೇಕನ್ಸುತ್ತೆ? ಯಾರು ಇದನ್ನ ಮುಂದೊಳಕ್ಕೆ ತಗೋಬೇಕಂತ ಅನ್ಸುತ್ತೆ ನಿಮ್ ಪ್ರಕಾರ? ಅಂದ್ರೆ ಇವಾಗ ನೀವು ಸಾಧನೆ ಮಾಡಿದೀರಾ ಸರ್, ನಿಮ್ಮನ್ನು ಗುರುತಿಸ್ಬೇಕು, ಬೇರೆ ಬೇರೆ ರೀತಿಯಲ್ಲಿ ಗುರುತಿಸ್ಬೇಕು. ನಿಮ್ ತರನೇ ಇವಾಗ ಯಂಗ್ಸ್ಟರ್ಗಳು ಬರ್ತಿದಾರೆ, ಬಾಡಿ ಬಿಲ್ಡಿಂಗ್ ಮಾಡ್ತಿದಾರೆ. ಸೊ ಯಾರು ಗುರುತಿಸ್ಬೇಕು? ಅವ್ರನ್ನೆಲ್ಲ ಯಾರು ಗುರುತಿಸ್ಬಿಟ್ಟು ಕಂಡಿಟ್ಟು ಕರ್ಕೊ ಬರ್ಬೇಕು? ಎಲ್ಲಿ ಮೂಲೆ ಗುಂಪಾಗ್ತಿದಾರೆ ಬಾಡಿ ಬಿಲ್ಡರ್ಸ್ಗಳು ಅಂತ ಅನ್ಸುತ್ತೆ? ಇಲ್ಲ ಸರ್, ಈಗ ಏನಾಗುತ್ತೆ ಅಂದ್ರೆ ಬಾಡಿ ಬಿಲ್ಡಿಂಗ್ ಅಲ್ಲಿ ಬಹಳ ನಮಗಿಂತ ದೊಡ್ಡ ಸಾಧನೆ ಮಾಡಿರೋರು ಎಲ್ರು ಬಹಳ ಜನ ಇದಾರೆ. ನಮಗಿಂತ ಸಾಧನೆ ಮಾಡಿರೋರು ಎಲ್ರು ಪ್ರತಿಯೊಬ್ಬರ ಸಾಧನೆ ಕೂಡ ಶ್ರೇಷ್ಠ. ಯಾಕಂದ್ರೆ ಸಾಧನೆ ಚಿಕ್ಕದಾಗಿರ್ಲಿ ದೊಡ್ಡದಾಗಿರ್ಲಿ ಬಹಳ ಶ್ರೇಷ್ಠ. ಅದು ತುಂಬಾ ಕಷ್ಟ ಮಾಡೋದು. ಇಲ್ಲ ಒಂದ್ ಕಡೆಗೆ ಅವರು ಮುನ್ಗುಂಪ ಆಗ್ತಾ ಇಲ್ಲ ಯಾರುನು. ಕೆಲವೊಮ್ಮೆ ಅವ್ರ ಸಾಧನೆಗಳನ್ನ ಅವ್ರು ಒಪ್ಕೋಬೇಕು. ಯಾಕಂದ್ರೆ ನಾವು ಸಾಧನೆ ಚಿಕ್ಕದಾಗಿರ್ಲಿ ದೊಡ್ಡದೇ ಅದು ಬಹಳ ಇಲ್ಲಿ ಯಾರು ಮೇಲು ಕೀಳು ಅಂತ ಬರಲ್ಲ, ಭೇದ ಇಲ್ಲ. ಅವರು ಓಪನ್ ಅಪ್ ಆಗಿ ಆ ಏನ್ ಸಾಧನೆ ಮಾಡಿರ್ತಾರಲ್ಲ ಆ ಸಾಧನೆಯಿಂದ ಅವ್ರ ಬದುಕನ್ನ ಕಟ್ಕೋಬೇಕು. ಯಾವ ತರ ಬದುಕು ಕಟ್ಕೊಳ್ಳೋದಂದ್ರೆ, ಏನೋ ಒಂದು ಸಾಧನೆ ಮಾಡಿದಾರೆ ಅಂತಂದ್ರೆ ಅವ್ರು ಅದನ್ನ ಒಂದು ದುಡಿಮೆಗೆ ಒಂದು ಬದುಕು ಕಟ್ಕೊಳ್ಳೋದಕ್ಕೆ ಅದು ಒಂದು ನಾಂದಿ ಆಗ್ಬೇಕು. ಒಂದು ಉದ್ಯೋಗ ಇರ್ಬೋದು, ಒಂದು ಜಿಮ್ ತರಬೇತದಾರ ಆಗಿರ್ಬೋದು, ಅಥವಾ ಬೇರೆ ಬೇರೆ ಯಾವ್ದೋ ಒಂದು ಅಥ್ಲೆಟಿಕ್ ಯಾವ್ದೋ ಒಂದು ಸಾಧನೆ ಮಾಡಿದ್ರೆ ಆ ಸಾಧನೆ ಅನ್ನೋದು ಆ ಕ್ರೀಡೆಗೆ ಅವತ್ತಿಗೆ ಮಾತ್ರ ಸೀಮಿತವಾಗಿರೋದಕ್ಕಿಂತ ಅವ್ರು ಬದುಕು ಕಟ್ಕೊಳ್ಬೇಕು. ಅವ್ರು ಬದುಕು ಕಟ್ಕೊಳ್ದೇ ಇದ್ರು ಅವ್ರು ಜೀವನೋಪಾಯಕ್ಕಾದ್ರೆ ಅನ್ನೋ ಒಂದು ಆಧಾರ ಆಗ್ಬೇಕು. ಅದು ಅದ್ರ ಜೊತೆಗೆ ಅವರು ಒಂದು ಆರೋಗ್ಯನ ಕಾಪಾಡ್ಕೋಬೇಕು ಅದ್ರ ಜೊತೆಗೆ. ಯಾಕಂದ್ರೆ ಸಾಧನೆ ಮಾಡ್ಬಿಟ್ಟಿದೀವಿ ನಾವು, ಯಾರು ಗುರ್ತಿಡಿಯಲ್ಲ ಅಂತೇಳಿ ಒಂದ್ ಕಡೆಗೆ ಗೊತ್ಬಿಟ್ರೆ ಯಾರು ಗುರ್ತಿಡಿಯಲ್ಲ. ಯಾಕಂದ್ರೆ ಈಗ ಮಗು ಹತ್ರ ಮಾತ್ರನೇ ತಾಯಿ ಹಾಲು ಕುಡ್ಸೋದು. ಹಸಿವು ಇದ್ದವನ್ಗೆ ಹಸಿವು ಯಾರಿಗಿರುತ್ತೋ
ಅವನು ಅನ್ನ ಉಡ್ಕೊಂಡು ಹೋಗ್ಬೇಕು. ಯಾರು ಊಟ ಬಂದು ಯಾರು ಕೊಡಲ್ಲ. ನಾವೇನೋ ಸಾಧನೆ ಮಾಡಿದ್ವಿ ಅಂದ್ರೂ ಕೂಡ, ನಾವು ಸಾಧನೆ ಮಾಡಿದ್ವಿ ಅಂದ್ರೆ ನಮ್ಮ ಪ್ರಯತ್ನ ಕೂಡ ಇರ್ಬೇಕಾಗುತ್ತೆ. ಆ ಪ್ರಯತ್ನ ಒಂದಲ್ಲ ಒಂದಿನ ಪ್ರತಿಫಲ ಸಿಗುತ್ತೆ. ಸರ್, ಬಿಗ್ ಬಾಸ್ ಅಲ್ಲಿ ಸುದೀಪ್ ಅವರು ಒಂದು ಪ್ರಶ್ನೆ ಕೇಳ್ತಾರೆ. ಅದೇ ಬಿಗ್ ಬಾಸ್ ಒಂದು ಪ್ರಶ್ನೆ ಕೇಳುತ್ತೆ ನಿಮ್ಗೆ, ಹಸಿವು ಅಂದ್ರೆ ಏನು? ಅದಕ್ಕೆ ಉತ್ತರ ಕೊಡ್ತೀರಾ ನೀವು? ಅದಕ್ಕೆ ಯಾವ ತರ ಉತ್ತರ ಕೊಡ್ತೀರಾ ಅಂದ್ರೆ ನೀವು ಆಲ್ರೆಡಿ ಕೊಟ್ಟಿದ್ದೀರಾ, ಆಲ್ರೆಡಿ ಎಲ್ಲ ಜನಗಳಿಗೆ ಗೊತ್ತಾಗಿದೆ. ಆಕ್ಚುಲಿ ನಾನು ಇವಾಗ ಒಂದು ಪ್ರಶ್ನೆ ಕೇಳ್ತೀನಿ ಸರ್, ಪ್ರೀತಿ ಅಂದ್ರೆ ಏನು? ಪ್ರೀತಿ ಅಂದ್ರೆ ಏನೋ ಗೊತ್ತಿಲ್ಲ ಸರ್. ಹೋಗಿ ಸರ್, ನೆಕ್ಸ್ಟ್ ಪ್ರಶ್ನೆ. ಸರ್, ಜೀವನ ಅಂದ್ರೆ ಏನು? ಸರ್, ಅದು ಜೀವನ ಅಂದ್ರೆ ಒಂದು ಬುಕ್ ಇದ್ದಂಗೆ ಸರ್ ಇದು. ಯಾಕಂದ್ರೆ ನಮ್ ಲೈಫ್ ನ ನಾವು ಹೆಂಗ್ ಬರ್ಕೊಳ್ತೀವೋ ನಮ್ ಜೀವನ ಆ ತರದ್ದು ಆಗೋಗುತ್ತೆ. ಯಾಕಂದ್ರೆ ಈಗ ಜೀವನ ನಾವು ಬುಕ್ ಒಂದು ಜೀವನ ಒಂದು ಬುಕ್ ಇದ್ದಂಗೆ. ಅದು ಒಂದು ಪೆನ್ ಹೆಂಗ್ ಬೇಕಾದ್ರೂ ಬರ್ಕೊಳ್ಬೋದು ಸರ್ ಜೀವನ. ಜೀವನ ಅಂತ ಹೇಳಿ. ಈಗ ಮತ್ತೆ ಕರಿಬಸಪ್ಪ ಅವರು ಎಂಟ್ರಿ ಕೊಟ್ರೆ ಯಾವ ಡೈಲಾಗ್ ಮೂಲಕ ಎಂಟ್ರಿ ಕೊಡ್ತೀರಾ? ಹುಲಿ ಬಿಟ್ಬಿಟ್ಟು ಬೇರೆ ಯಾವ ಡೈಲಾಗ್ ಕೊಟ್ರೆ ಎಂಟ್ರಿ ಕೊಡ್ತೀರಾ ಅಂತ? ಯಾವ ಡೈಲಾಗ್ ಮೂಲಕ ಎಂಟ್ರಿ ಕೊಡ್ತೀರಾ ಅಂತ? ಇಲ್ಲ, ಈಗ ಡೈಲಾಗ್ ಎಲ್ಲ ಹೇಳಿದೀನಿ. ಈಗ ಡೈಲಾಗ್ ಹೇಳೋದಕ್ಕಿಂತ ಕೆಲಸ ಮಾಡ್ತೀನಿ. ಪ್ರೀತಿ ಮನಸ್ಸನ್ನ ಗೆಲ್ತೀನಿ, ಗೆದ್ಮೇಲೆ ಮತ್ತೆ ಡೈಲಾಗ್ ಹೇಳ್ತೀನಿ. ಈಗ ಸಾಂಗ್ ಆಗಿರ್ಬೋದು, ಅಥವಾ ಈ ಸಾಂಗ್ ಆಡ್ಕೊಂಡು ಎಂಟ್ರಿ ಕೊಡ್ತೀನಪ್ಪ ಒಳಗಡೆ ಅನ್ನೋ ತರ ಅಲ್ಲಿರೋ ಸ್ಪರ್ಧಿಗಳಿಗೆ ಒಂದು ಹಾಡು ಹೇಳ್ಕೊಂಡು ಹೋಗ್ತೀನಿ ಅಂತಂದ್ರೆ, ಹುಕ್ಕಿನ ಕೋಟೆಯ ನಡುವೆಲ್ಲಿ ನಿಂತು ಯಾರನ್ನು ಕೂಗುವೆಯೋ, ಸೊಕ್ಕಿದ ಆನೆಗಳಿರುವಲ್ಲಿ ಓರ್ವನ ನುಗ್ಗುತ್ತ ಸಾಯುವೆಯೋ. ಉಕ್ಕಿನ ಕೋಟೆಯ ನಡುವೆಲ್ಲಿ ನಿಂತು ಯಾರನ್ನು ಕೂಗುವೆಯೋ, ಸೊಕ್ಕಿದ ಆನೆಗಳಿರುವಲ್ಲಿ ಓರ್ವನ ನುಗ್ಗುತ್ತ ಸಾಯುವೆಯೋ. ಎದುರಿಸಿ ಉಳಿವೆಯ ಏನು, ಎದುರಿಸಬಲ್ಲೆಯ ನೀನು, ಎದುರಿಸಿ ಉಳಿವೆಯ ಏನು, ಎದುರಿಸಬಲ್ಲೆಯ ನೀನು. ದಾರಿ ಎಲ್ಲಿದೆ ನಿನಗೆ, ದಾರಿ ಎಲ್ಲಿದೆ. ಚಕ್ರವ್ಯೂಹ ಇದು ಚಕ್ರವ್ಯೂಹ, ಚಕ್ರವ್ಯೂಹ ಇದು ಚಕ್ರವ್ಯೂಹ. ಆ ತರ ನಾನು ಚಕ್ರವ್ಯೂಹ ತರ ಅಲ್ಲಿ ಛೇದಿಸ್ಕೊಂಡು ಅಲ್ಲಿ ಆಟ ಆಡಿ ಗೆಲ್ತೀನಿ ಅಂತ ಈ ಒಂದು ಹಾಡನ್ನ ನಾನು ಹೇಳ್ತೀನಿ. ಇದು ನನ್ನ ಪರ್ಸನಲ್ ಪ್ರಶ್ನೆ. ಒಂದು ಕರಿಬಸಪ್ಪ ಅವರಿಗೆ ಫೇವರೆಟ್ ಡೈಲಾಗ್ ಯಾವ್ದು ಸರ್? ತುಂಬಾ ಡೈಲಾಗ್ ತುಂಬಾ ಹೊಡೆದಿರೋದು, ತುಂಬಾ ಇಷ್ಟವಾದ ಡೈಲಾಗ್ ಸಿನಿಮಾದಾಗಿರ್ಬೋದು ಅಥವಾ ನೀವೇ ಇದ್ ಮಾಡಿದ್ರೆ ಯಾವ್ದು ಸರ್ ಫೇವರೆಟ್ ಡೈಲಾಗ್ ಅಂದ್ರೆ? ತುಂಬಾ ಡೈಲಾಗ್ಗಳು ಹೇಳ್ತೀನಿ. ಅದು ಜನಗಳು ಅಷ್ಟೊತ್ತರೆಗೂ ಟೈಮ್ ಇಟ್ಕೊಂಡಿದ್ರೆ ಪರವಾಗಿಲ್ಲ. ಒಂದು ಫೇವರೆಟ್ ಡೈಲಾಗ್ ಅಂತ ಇರುತ್ತಲ್ಲ. ನಾವು ಕದಂಬರರು, ಕನ್ನಡ ತಾಯಿಯ ಮಡಿಲಲ್ಲಿ ಬೆಳೆದ ಮಕ್ಕಳು. ಕನ್ನಡಿಗರ ನೀತಿ, ಕನ್ನಡಿಗರ ಸಾಹಸ ನಮ್ಮ ರಕ್ತದ ನರನಾಡಿಗಳಲ್ಲಿ ಹರಿದಾಡುತ್ತಿದೆ. ದುಷ್ಟನೇ ಆಗಿರಲಿ, ದ್ರೋಹಿಯೇ ಆಗಿರಲಿ, ಅವನು ಎಂತ ಅನ್ಯಾಯ ದುಷ್ಕೃಷ್ಟವೇ ಎಸಗಿರಲಿ, ಅಸಹಾಯಕನಾದ ಅವನಿಗೆ ಕರುಣೆ ತೋರುವುದು ನಮ್ಮ ಹುಟ್ಟುಗುಣ. ರಾಜ್ಯವನ್ನು ಹೇಗೆ ಪಡೆದುಕೊಳ್ಳಬೇಕೆಂಬುವುದು ನಮಗೆ ತಿಳಿದಿದೆ. ಜಾಗ್ರತೆ. ನಾನಿರುವುದು ನಿಮಗಾಗಿ, ನಾನಿರುವುದು ನಿಮಗಾಗಿ, ನಾಡಿರುವುದು ನಮಗಾಗಿ. ಕಣ್ಣೀರೇಕೆ ಬಿಸಿಯುಸಿರೇಕೆ, ಕಣ್ಣೀರೇಕೆ ಬಿಸಿಯುಸಿರೇಕೆ, ಬಾಳುವೆರೆಲ್ಲ ಹಾಯಾಗಿ, ಬಾಳುವೆರೆಲ್ಲ ಹಾಯಾಗಿ. ನಾನಿರುವುದು ನಿಮಗಾಗಿ. ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ. ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ. ನಿಮ್ಮೊಡನೆಂದು ನಾನು ನೊಂದು, ನಿಮ್ಮೊಡನೆಂದು ನಾನು ನೊಂದು, ಮಿಡಿದ ಕಂಬನಿ ಯಾರಿಲ್ಲ. ನಾ ಭರವಸೆ ನೀಡುವೆನೆಂದು, ನಾ ನಿಮ್ಮೊಡನಿರುವೆನು ಎಂದು, ನಾ ಭರವಸೆ ನೀಡುವೆನೆಂದು, ನಾ ನಿಮ್ಮೊಡನಿರುವೆನು ಎಂದು. ನಾಡಿನ ಜನತೆಗೆ ಸೌಖ್ಯವ ತರಲು ಪ್ರಾಣವನ್ನೇ ಕೊಡುವೆ. ನಾನಿರುವುದು ನಿಮಗಾಗಿ, ನಾಡಿರುವುದು ನಮಗಾಗಿ. ಕಣ್ಣೀರೇಕೆ ಬಿಸಿಯುಸಿರೇಕೆ, ಕಣ್ಣೀರೇಕೆ ಬಿಸಿಯುಸಿರೇಕೆ, ಬಾಳುವರೆಲ್ಲ ಹಾಯಾಗಿ, ಬಾಳುವರೆಲ್ಲ ಹಾಯಾಗಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಒಳ್ಳೆಯ ಮಾತುಗಳು. ಅಂದ್ರೆ ಸುದೀಪ್ ಅವರು ಹೇಳ್ದಂಗಿದೆ, ಆ ಒಂದು ಮಾತಲ್ಲಿ ಒಂದು ಕಲ್ಮಶ ಇಲ್ಲ, ಓಪನ್ ಅಪ್ ಆಗಿ ತುಂಬಾ ಚೆನ್ನಾಗಿ ಮಾತಾಡಿ, ತುಂಬಾ ಖುಷಿ ಆಯ್ತು ನಿಮ್ಮೊಟ್ಟಿಗೆ. ಮುಂದೆ ನಿಮ್ಮ ಭವಿಷ್ಯ ಉಜ್ವಲವಾಗ್ಲಿ ಅಂತ ಕೇಳ್ಕೊಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತೀನಿ. ನಮಸ್ಕಾರ, ತುಂಬಾ ಒಳ್ಳೆಯದಾಗಲಿ ನಿಮಗೆ. ಥ್ಯಾಂಕ್ ಯು ಸರ್, ಎಲ್ಲರಿಗೂ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಕೊನೆಯದಾಗಿ ಅಭಿಮಾನಿಗಳಿಗೆ ಏನಾರು ಹೇಳಕ್ ಇಷ್ಟಪಡ್ತೀರಾ? ಏನಿಲ್ಲ, ನಾನು ನೀವೆಲ್ಲ ಏನ್ ಪ್ರೋತ್ಸಾಹ ನೀಡಿ ಇದು ಮಾಡಿದ್ರು, ನಿಮ್ಮ ಈ ಪ್ರೀತಿಯ ಆಶೀರ್ವಾದ ಸದಾಕಾಲ ಇರಲಿ. ಯಾವಾಗ್ಲೂ ನಿಮ್ಮ ನಾಡಿನ, ಕನ್ನಡ ನಾಡಿನ, ಕನ್ನಡದ ಕಂದ ಕರಿಬಸಪ್ಪ, ಎಲ್ರಿಗೂ ಥ್ಯಾಂಕ್ ಯು, ಧನ್ಯವಾದಗಳು. ನೋಡೋದಲ್ಲ ವೀಕ್ಷಕರೇ, ಇಷ್ಟೊತ್ತು ನಮ್ಮೊಟ್ಟಿಗೆ ಕರಿಬಸಪ್ಪ ಅವರು ತುಂಬಾ ಒಳ್ಳೊಳ್ಳೆ ಮಾತುಗಳನ್ನ ಶೇರ್ ಮಾಡ್ಕೊಂಡ್ರು. ತುಂಬಾ ಖುಷಿ ಆಯ್ತು ಅವರೊಟ್ಟಿಗೆ ಮಾತಾಡಿ. ಯಾಕಂತ ಹೇಳಿದ್ರೆ ಸುದೀಪ್ ಅವರು ಹೇಳ್ದಾಗೆ ಅವರ ಮಾತು ಅಷ್ಟೇ ಸ್ಮೂತ್ ಆಗಿತ್ತು,
ಅಷ್ಟೇ ಮೃದುವಾಗಿತ್ತು, ಅಷ್ಟೇ ಸ್ವೀಟ್ ಆಗಿತ್ತು. ಈ ಕಾರ್ಯಕ್ರಮ ನೀವೆಲ್ಲ ಎಂಜಾಯ್ ಮಾಡಿದ್ರೆ ಅನ್ಕೊಂತೀನಿ. ಇಷ್ಟೇ ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತೀನಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾರೆ ಇನ್ಸೈಡ್ ರೈಸ್. ಕ್ಯಾಮ್ರಾ ಪರ್ಸನ್ ಅನೀಶ್ ಜೊತೆ ರಾಮ್ ಚೇತನ್, ಬೆಂಗಳೂರು. ನಮಸ್ಕಾರ.